ಹಾಯ್ ಹಲೋ ವಿದ್ಯಾರ್ಥಿಗಳೇ, KCET ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಓಕೆ ಸುಮಾರು ಒಂದು 4 ದಿನಗಳಿಂದ ಅಷ್ಟೇನು ಯಾವುದೇ ರೀತಿಯಾಗಿ ಯೂಟ್ಯೂಬಲ್ಲಿ ವೀಡಿಯೋಸ್ಗಳು ಹಾಕ್ಲಿಕ್ಕೆ ಆಗ್ತಿದ್ದಿಲ್ಲ ನನ್ನಿಂದ. ಸೊ ಬ್ಯುಸಿ ಇದೆ ಆಯಿತಾ. ಸೊ ಇವಾಗೆಲ್ಲನೂ ಕೂಡ ಇನ್ಮೇಲೆ ಡೈಲಿ ಅಪ್ಡೇಟ್ಸ್ಗಳು ನಿಮ್ಗೆ ಸಿಗ್ತಾ ಹೋಗ್ತವೆ. ಆ್ಯಂಡ್ ಅದೇ ರೀತಿಯಾಗಿ 4 ದಿನ ಹಾಗೆ ಏನು ಕೂಡ ಬಿಟ್ಟಿಲ್ಲ. ಈಗ ಯಾರೆಲ್ಲ ವಾಟ್ಸಪ್ ಗ್ರೂಪಲ್ಲಿ ಇದ್ದಾರೆ ಎಲ್ಲನೂ ಕೂಡ ಡೈಲಿ ಅಪ್ಡೇಟ್ ಮಾಡ್ತಾನೆ ಇದ್ವಿ. ಸರಿ, ಇವಾಗ ಏನೆಲ್ಲ ಇದೆ ಓಕೆ ಎಲ್ಲನೂ ಕೂಡ ಆಪ್ಷನ್ ಇಂಟ್ರೆಸ್ಟ್ ಸೆಕೆಂಡ್ ರೌಂಡ್ ಮುಗಿಸ್ಕೊಂಡಿದ್ದೀರಾ. ಇವಾಗ ಏನಿದೆ ಮೇನ್ ಥಿಂಗ್ಸ್ ಬಂದುಬಿಟ್ಟು ನಿಮ್ಗೆ ಗೊತ್ತಿರುವಾಗೆ ಓಕೆ ಇಲ್ಲಿ ಬಂದುಬಿಟ್ಟು ಮೊದಲು ಈ ಒಂದು ಶೆಡ್ಯೂಲ್ ನೋಡಿದರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಡೇಟ್ ಎಕ್ಸ್ಟೆಂಡ್ ಮಾಡಿದ್ರು, ಇದ್ರ ಬಗ್ಗೆ ಇದರ ಆಳೆ ತಿಳಿಸಿದ್ದೆ, ನಾನು ತಿಳಿಸಿದ್ದೀರ, ನನ್ನ ಬ್ರದರ್ ತಿಳಿಸಿದ್ದ, ಯಾಕಂದ್ರೆ ನಾನು ಬಿಸಿ ಇರೋ ಕಾರಣ. ಇವಾಗ ಏನಂತಂದರೆ ಎಲ್ಲನೂ ಕೂಡ ಡೇಟ್ ಮುಗಿದಾಗಿದೆ. ಓಕೆ ಎಲ್ಲನೂ ಕೂಡ ಆಪ್ಷನ್ ಎಂಟರ್ ಮುಗಿದಾಯಿತು, ಕಾಶನ್ ಡಿಪಾಸಿಟ್ ಮುಗಿತು, ಸೀಟ್ ಕ್ಯಾನ್ಸಲೇಷನ್ನು ಎಲ್ಲನೂ ಕೂಡ ಡೇಟು ಮುಗಿದಿದೆ. ಇವಾಗ ಫೈನಲ್ ಓಕೆ ಬಂದುಬಿಟ್ಟು ಏನಿದೆ ಅಂತಂದರೆ ಮಾಕ್ ರಿಸಲ್ಟ್. ಓಕೆ ಎರಡನೇ ಸುತ್ತಿನ ಅಣುಕು ಸೀಟು ಹಂಚಿಕೆ ಅಂತ ಏನು ಕರಿತೀವಿ, ಅಥವಾ ತಾತ್ಕಾಲಿಕ ಅಂದರೆ ಪ್ರೊವಿಷನಲ್ ಸೀಟ್ ಹಂಚಿಕೆ ಅಂತ ಏನು ಕರಿತೀವಿ, ಅದನ್ನು 29/8/2025 ಅಂತಾರೆ. ಇವತ್ತು 27. ಓಕೆ ನಾಳೆ ಒಂದು ದಿನ ವೇಟ್ ಮಾಡಿದಾರೆ. ನಾಳಿದೆ ನಿಮಗೆ ಮಧ್ಯಾಹ್ನ 1 ಗಂಟೆ ನಂತರ ಏನು ಮಾಡ್ತಾರೆ, ನಿಮಗೆ ಒಂದು ಪ್ರೊವಿಷನಲ್ ರಿಸಲ್ಟ್ ಅನ್ನೋದು ಅನೌನ್ಸ್ಮೆಂಟ್ ಮಾಡ್ತಾರೆ. ಓಕೆ ಯಾಕೆ ಇದನ್ನ ಅಣುಕು ಅಥವಾ ಪ್ರೊವಿಷನಲ್ ಸೆಕೆಂಡ್ ರೌಂಡ್ಗೆ ವರ್ಷನೂ ಕೂಡ ಮಾಡ್ತಿದ್ದಿಲ್ಲ, ಈ ಸರ್ತಿ ಯಾಕೆ ಮಾಡ್ತಿದ್ದಾರೆ ಅಂತಂದರೆ ಇದು ಬಂದಾದ ನಂತರ ಏನು ಮಾಡ್ತಾರೆ ಅಂತಂದರೆ ನಿಮ್ಗೆ ಗೊತ್ತಿರುವಾಗ ಈ ಸರ್ತಿ ಕ್ವಿಟ್ ಬಟನ್ ಕೊಡ್ತಾಯಿದ್ದಾರೆ. ಓಕೆ ಕ್ವಿಟ್ ಬಟನ್ ಯಾಕೆ ಕೊಡ್ತಿದ್ದಾರೆ, ಈ ಕ್ವಿಟ್ ಬಟನ್ ಯಾಕೆ ಕೊಡ್ತಿದ್ದಾರೆ ಅಂತಂದರೆ ನಿಮ್ಗೆ ಗೊತ್ತಿರುವಾಗೆ ಕೆಲವೊಂದಿಷ್ಟು ಹುಡುಗರು MCC ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ, ಅಥವಾ ಅದರ್ ಸ್ಟೇಟ್ ಓಕೆ ನಮ್ಮ ಕರ್ನಾಟಕ ಬಿಟ್ಟು ಬೇರೆ ಸ್ಟೇಟಲ್ಲೂ ಕೂಡ ಏನು ಮಾಡ್ತಾರೆ ಅಂತಂದರೆ ಪಾರ್ಟಿಸಿಪೇಟ್ ಮಾಡ್ತಿರ್ತಾರೆ. ಆ್ಯಂಡ್ ನಮ್ಮ KEದಲ್ಲೂ ಕೂಡ ನಮ್ಮ ಕರ್ನಾಟಕದಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಿರ್ತಾರೆ. ಎಲ್ಲಾದರೂ ಒಂದು ಕಡೆ ಅಂದರೆ ನಮ್ಮ ಕರ್ನಾಟಕ ಬಿಟ್ಟು ಬೇರೆ ಸ್ಟೇಟಲ್ಲೂ ಕೂಡ ಸೀಟ್ ಸಿಕ್ಕಾಗ ನಮ್ಮ ಕರ್ನಾಟಕದಲ್ಲಿ ಕೂಡ ಈಗಾಗಲೇ ಸೀಟ್ ಸಿಕ್ಬಿಡ್ತದೆ. ಮತ್ತು ನೆಕ್ಸ್ಟ್ ಹೆಂಗೆ ಅಂದರೆ ಪ್ರೊವಿಷನಲ್ ಅಥವಾ ಮಾಕಲ್ಲಿ ರಿಸಲ್ಟ್ ಸಿಕ್ಕಾಗ ಒಂದು ಸೀಟ್ ಸಿಕ್ಕಾಗ ಹುಡುಗರಿಗೆ ಸ್ವಲ್ಪ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತದೆ. ನಾನು KEದಲ್ಲಿ ಹೋಗಲ್ಲ ಅಥವಾ ಆ ಕಡೆ ಹೋಗಲ್ಲ, ಅಥವಾ ಇನ್ ಕೇಸ್ ಬೇರೆ ಕಡೆ ಹೋಗ್ತಂದರೆ KEದವ್ರು ಮತ್ತು ನನಗೆ ದುಡ್ಡು ಕಟ್ಕೊತಾರೆ, ಅಂದರೆ ಯಾಕಂದರೆ ದಂಡ ಕಡಿಸ್ತಾರಂಥದ್ದು. ಸೊ ಅದಕ್ಕೆಲ್ಲ ಕೂಡ ಕನ್ಫ್ಯೂಷನ್ ಬೇಡ ಅನ್ನೋಕ್ಕೋಸ್ಕರ ನಮ್ಮ KEದವ್ರು ಏನು ಮಾಡ್ತಾರೆ ಅಂತಂದರೆ ಮೊದಲು MCC ರಿಸಲ್ಟ್ ಅಂದರೆ MCCಲಿ ಏನಾದರೂ ಸೀಟ್ ಅಲಾಟ್ಮೆಂಟ್ ಆದ ನಂತರ ನಿಮಗೆ ಒಂದು ಐಡಿಯಾ ಬರ್ತದೆ, ನಾನು MCCಲೇ ಹೋಗ್ತೀನಿ ಅನ್ನೋಂಗಾಯ್ತಂದರೆ ನಮ್ಮ KEದಲ್ಲಿ ಫ್ರೀಯಾಗಿ ಎಕ್ಸಿಟ್ ಆಗ್ತಾರೆ ಅಂತಂದರೆ ನಮ್ಮ KEದಲ್ಲಿ ಹೇಳ್ತೀನಿ ನೋಡಿ, ಫ್ರೀಯಾಗಿ ಎಕ್ಸಿಟ್ ಆಗ್ತಾರೆ ಅಂತಂದರೆ ಮಾತ್ರ ಕ್ವಿಟ್ ಬಟನ್ ನೀವು ಕೊಟ್ಬಿಟ್ಟು ಫ್ರೀಯಾಗಿ ಯಾವುದೇ ರೀತಿಯಾಗಿ ದಂಡ ಕಡೆದು ಹೋಗ್ಬೋದು. ಓಕೆ ಇಲ್ಲ ನಾನು ಕ್ವಿಟ್ ಬಟನ್ ಕೊಡೋದೇ ಇಲ್ಲ, ನಾನು ಹಂಗೆ ಬಿಡ್ತೀನಿ ಅಂತಂದರೆ ಮತ್ತು ನೀವು KEದಲ್ಲಿ ಅಡ್ಮಿಷನ್ ಆಗಲೇಬೇಕು. ಇಲ್ಲ ಯಾಕಂದರೆ ಮುಂದೆ ನೀವು ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊತೀನಿ ಅಂತಂದರೆ ಈಗ ಇರ್ತಕ್ಕಂಥ ಫೀಸ್ಗೆ 5 ಪಟ್ಟು ದುಡ್ಡು. ಲೈಕ್ ಎಕ್ಸಾಂಪಲ್ಗೆ ಹೇಳ್ತೀನಿ ನಿಮಗೆ, ಈಗ ಯಾವುದೋ ಒಂದು ಕಾಲೇಜಲ್ಲಿ ಒಂದು 60,000 ರೂಪಾಯಿ ಇದೆ ಅಂತಂದರೆ ನೀವು ಇವಾಗ ಬಿಟ್ಟು ನಾನು ಅದನ್ನ ಸೀಟ್ ಸಿಕ್ಕು ನೆಕ್ಸ್ಟ್ ಕ್ಯಾನ್ಸಲ್ ಮಾಡ್ಕೊತೀನಿ ಅಂತಂದರೆ 6x5 ಅಂದರೆ ಅದರದ್ದು 5x ಮಾಡಿರಿ, ಅಷ್ಟು ದುಡ್ಡನ್ನ ನೀವು ಕಟ್ಟಬೇಕಾಗ್ತದೆ. ಅಂದರೆ ಹತ್ತತ್ರ 3 ಲಕ್ಷ ಮೇಲ್ಗಡೆ 60,000 ಇರ್ತಕ್ಕಂಥ ಕಾಲೇಜ್ಗೆ ನೀವು ಸೀಟ್ ಕ್ಯಾನ್ಸಲೇಷನ್ ಮುಂದೆ ಮಾಡ್ಕೊತೀರಿ ಅಂತಂದರೆ 3 ಲಕ್ಷಕ್ಕಿಂತ ಮೇಲೆ ಕಟ್ಟಬೇಕು. ಸೊ ಇದನ್ನೆಲ್ಲನೂ ಕೂಡ ಕನ್ಫ್ಯೂಷನ್ ಬೇಡ ಅನ್ನೋಕ್ಕೋಸ್ಕರ ಕ್ವಿಟ್ ಬಟನ್ ಫ್ರೀಯಾಗಿ ಎಕ್ಸಿಟ್ ಆಗಿಬಿಟ್ಟು ನಮ್ಮ MCCಲೋ ಅಥವಾ ಬೇರೆ ಸ್ಟೇಟಲ್ಲಿ ಸೀಟ್ ಸಿಕ್ಕವ್ರು ಮಾತ್ರ ಕ್ವಿಟ್ ಬಟನ್ ಕೊಡಬೇಕು. ಇಲ್ಲ ಸುಮ್ಮನೆ ನಾನು ಕ್ವಿಟ್ ಬಟನ್ ಕೊಡ್ತೀನಿ, ಎಲ್ಲಾದರೂ ಸುಮ್ಮನೆ ಮ್ಯಾನೇಜ್ಮೆಂಟ್ ಸೀಟ್ ತೊಗೋತೀನಿ ಅಂತಂದರೆ ಬರೋಲ್ಲ. ಯಾಕಂತಂದರೆ KEದಲ್ಲಿ ಸೀಟ್ ಸಿಕ್ಕಿರ್ತಂದರೆ ಅಡ್ಮಿಷನ್ ಮಾಡಿಸ್ಕೊಳ್ಬೇಕು. ಯಾಕಂದರೆ ಸೆಕೆಂಡ್ ರೌಂಡವರು ಕೂಡ ಬಂದಿರ್ತಾರೆ. ನೀವು ಅದಾಗಿ ಕೂಡ ಹೋಗ್ತೀರ ಅಂತಂದರೆ ನಿಮಗೆ ಗೊತ್ತಿರುವ KEದವರು ಈಗ ಅವ್ರು ಹೇಳಿದ್ರು ನಿಮಗೆ ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಳ್ಳೋಂಗಿದ್ರೆ ಇವಾಗಲೇ 5,000 ರೂಪಾಯಿ ಕಟ್ಬಿಟ್ಟು ಕ್ಯಾನ್ಸಲೇಷನ್ ಮಾಡಿಸ್ಕೋಬೋದು ಅಂತಂದು. ನೀವು ಎಲ್ಲನೂ ಕೂಡ ಟೈಮ್ ಮೀರಿನೂ ಕೂಡ ಏನು ಮಾಡ್ತಿದ್ರು ಅಂತಂದರೆ ನೀವೇನು ಕೂಡ ಮಾಡಿಸ್ಕೊಂಡಿಲ್ಲ. ಸೊ ಹಂಗಾಗಿ ಏನಾಗ್ತದೆ, ನೀವು KEದಲ್ಲಿ ಯಾವುದೇ ರೀತಿ ಕ್ವಿಟ್ ಬಟನ್ ಕೂಡ ಕೊಟ್ಟಿಲ್ಲ ಪ್ರೊವಿಷನಲ್ ಆದಮೇಲೆ ಅಂತಂದರೆ ಅಡ್ಮಿಷನ್ ಆಗಲೇಬೇಕು. ಇಲ್ಲಾಂತಂದರೆ ಮತ್ತೆ ನೀವಿಲ್ಲ ಸುಮ್ಮನೆ ನಾನು ಕ್ವಿಟ್ ಬಟನ್ ಕೊಟ್ಟಿದ್ದೀನಿ, ನನಗೆಲ್ಲೂ ಕೂಡ ಸೀಟ್ ಸಿಕ್ಕಿಲ್ಲ, MCCಲೂ ಕೂಡ ಸೀಟ್ ಸಿಕ್ಕಿಲ್ಲ, ನಾನು ಬೇರೆ ಸ್ಟೇಟಲ್ಲಿ ಕೂಡ ಸಿಕ್ಕಿಲ್ಲ, ಸುಮ್ಮನೆ ಕ್ವಿಟ್ ಬಟನ್ ಕೊಟ್ಟಿದ್ದೀನಿ, ನಾನು ಮ್ಯಾನೇಜ್ಮೆಂಟ್ ಸೀಟ್ ತೊಗೊಂಡು ಅಡ್ಮಿಷನ್ ಮಾಡಿಸ್ಕೊತೀನಿ ಅಂತಂದರೆ ಬೇರೆ ಕಡೆ, ಅದಕ್ಕೂ ಕೂಡ ನಿಮ್ಗೆ ಏನು ಮಾಡ್ತಾರೆ ಅಂತಂದರೆ KEದವ್ರ ಮುಂದೆ ಭಾಳ ಪ್ರಾಬ್ಲಮ್ ಮಾಡ್ತಾರೆ. ಓಕೆ ಅಂದರೆ ನಿಮಗೆ ಮ್ಯಾನೇಜ್ಮೆಂಟಲ್ಲಿ ಸೀಟ್ ತೊಗೊಂಡ್ರು ಕೂಡ ನಿಮ್ಮ ಡಾಟಾ ಎಲ್ಲರೂ ಕೂಡ ಎಲ್ಲ ಯೂನಿವರ್ಸಿಟಿ ಕಡೆಯಿಂದ ಅವ್ರ ಹತ್ರ ಇದ್ದಾವೆ. ಲೈಕ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ಮಾಡಿದ್ರು ಸಹಿತ VTU ಅಲ್ಲಿ ಏನಿದೆ ಅಂತಂದರೆ VTU ಕಡೆಯಿಂದ KEದವ್ರಿಗೆ ಎಲ್ಲ ಕೂಡ ಡಾಟಾ ಇದೆ. ಆ್ಯಂಡ್ ನಮ್ಮ ಮೆಡಿಕಲಲ್ಲಿ ನರ್ಸಿಂಗ್ ಮಾಡ್ತಿರೋ, ಫಾರ್ಮಸಿ ಮಾಡ್ತಿರೋ, MBBS ಮಾಡ್ತಿರೋ ಅಥವಾ BMS ಮಾಡ್ತಿರೋ ಏನಾದರೂ ಮಾಡಿರಿ RGVS ಯೂನಿವರ್ಸಿಟಿ ಕಡೆಯಿಂದ ಡಾಟಾ KE ಹತ್ರ ಇರ್ತದೆ. ನೀವು ಮ್ಯಾನೇಜ್ಮೆಂಟ್ ಸೀಟ್ ತೊಗೊಂಡ್ರು ಸಹಿತ ಮುಂದೆ ನಿಮಗೆ ರಿಜಿಸ್ಟ್ರೇಷನ್ ನಂಬರ್ ಕೊಡದೆ ಈ ರೀತಿಯೆಲ್ಲ ಕೂಡ ಕಾಡ್ಸಾಡ್ತಾರೆ. ಸರಿ ಇದಾಯ್ತು. ನೆಕ್ಸ್ಟ್ ಅದಾದ ತಕ್ಷಣ ಏನೆಲ್ಲ ಚೇಂಜಸ್ ಏನೆಲ್ಲ ಆಗ್ತವೆ, ನಿಮ್ಗೆ ಯಾಕೆ ಒಂದು ಗುಡ್ ನ್ಯೂಸ್ ಅಂತ ಹಾಕಿದ್ದೆ, ನಿಮ್ಮ ತಮ್ಮನೇ ನೋಡ್ಕೊಂಡು ಬಂದಿರ್ತಾರೆ. ಅದರಲ್ಲಿ ಏನಂತ ಹೇಳಿದೆ ಅಂದರೆ ಒಂದು ಮಾಕ್, ಈಗ ಸೆಕೆಂಡ್ ರೌಂಡ್ ಮಾಕ್ಗಿಂತಲೂ ಫೈನಲ್ ರಿಸಲ್ಟು ಏನೆಲ್ಲ ಮೇಜಾರಿಟಿ ಚೇಂಜಸ್ ಆಗ್ತವೆ ಅಂತಂದರೆ ಏನೆಲ್ಲ ಆಗ್ತವೆ ನೋಡಿ. ಲೈಕ್ ಎಕ್ಸಾಂಪಲ್ ಮಾಕರಿಗೆ ಸದ್ಯಕ್ಕೆ ಎಷ್ಟೋ ಸೀಟ್ ಸಿಗ್ತವೆ, ಹುಡುಗರು ಏನಂತಾರೆ ಕ್ವಿಟ್ ಆಗೇ ಆಗ್ತಾರೆ, ಯಾಕಂದರೆ ಬೇರೆ ಕಡೆನೂ ಕೂಡ ಸೀಟ್ ಸಿಗ್ತದೆ. ಸೊ ಹಂಗಾಗಿ ಈಗ ಸ್ಕಿಪ್ ಆದಮೇಲೆ ಸ್ವಲ್ಪ ಮೇಜಾರಿಟಿ ಒಂದು 5 to 10% ಈ ಸರ್ತಿ ಫಸ್ಟ್ ರೌಂಡಲ್ಲಿ ಮಾಕ್ ರಿಸಲ್ಟಲ್ಲಿ ಅಷ್ಟೊಂದೇನು ಕೂಡ ಚೇಂಜಸ್ ಆಗಿದ್ದಿಲ್ಲ. ಬಟ್ ಈ ಸರ್ತಿ ಸೆಕೆಂಡ್ ರೌಂಡ್ ಮಾಕ್ ಟು ಫೈನಲ್ ರಿಸಲ್ಟ್ ಬರುವಾಗ ಒಂದು 5 to 10% ರಿಸಲ್ಟ್ ಚೇಂಜಸ್ ಆಗೇ ಆಗ್ತದೆ. ಯಾಕಂದ್ರೆ ಸೀಟ್ಗಳು ಕೂಡ ಬೇರೆ ಕಡೆ ಎಕ್ಸಿಟ್ ಆಗ್ತಿರ್ತಾರೆ ಪಕ್ಕ ಆಗ್ತದೆ. ಅಂದರೆ ಮಾಕ್ ರಿಸಲ್ಟ್ ಆದ ತಕ್ಷಣ ಮತ್ತೆ ಆಪ್ಷನ್ ಎಂಟ್ರಿ ಬಿಡ್ತಾರೆ ಬ್ರದರ್, ಇಲ್ಲ ಬಿಡಲ್ಲ. ಈಗಾಗಲೇ ಎಲ್ಲಿ ಲಾಸ್ಟ್ ಡೇಟ್ ಕೊಟ್ಟಿದ್ರು ನೋಡಿ, ಲೈಕ್ ಎಕ್ಸಾಂಪಲ್ ತೋರಿಸ್ತೀನಿ ಇಲ್ಲಿ. ಓಕೆ ಇಲ್ಲಿವರೆಗೂ ಕೂಡ ಏನು ಮಾಡಿದ್ರು ನೋಡ್ರಿ, ಆಪ್ಷನ್ ಎಂಟ್ರಿ 26/8/2025 ಮಧ್ಯಾಹ್ನ 1 ಗಂಟೆವರೆಗೂ ಕೂಡ ಏನು ಮಾಡಿದ್ರು, ಅಲ್ಲಿವರೆಗೂ ಮಾಡಿರ್ತಕ್ಕಂಥ ಆಪ್ಷನ್ ಎಂಟ್ರಿ ಎಲ್ಲನೂ ಕೂಡ ಆಪ್ಷನ್ಸ್ಗಳನ್ನ ತೊಗೊಂಡು 29/8/2025 ಮಧ್ಯಾಹ್ನ 1 ಗಂಟೆ ನಂತರ ಏನು ಮಾಡ್ತಾರೆ, ಒಂದು ಮಾಕ್ ರಿಸಲ್ಟ್ ಬಿಡ್ತಾರೆ. ಇದೇ ಡಾಟಾನ ತೊಗೊಂಡೆ ವಾಪಸ್ ಏನು ಮಾಡ್ತಾರೆ ಅಂತಂದರೆ ಹುಡುಗರನ್ನ
ಸ್ವಲ್ಪ ಅಂದರೆ ಏನಾಗ್ತದೆ ಈಗ ಚೇಂಜಸ್ ಆಗೋದು ಹೆಂಗಿರ್ತೀವಿ ಮತ್ತು ರಿಸಲ್ಟ್ ಚೇಂಜ್ ಆಗುತ್ತಾ ಹೌದು ಖಂಡಿತಲೂ ಕೂಡ ಚೇಂಜಸ್ ಆಗ್ತದೆ ಬಟ್ ಅದೇ ಆಪ್ಷನ್ಸೇ ಇರ್ತದೆ ಸೇಮ್ ಆಪ್ಷನ್ಸೇ ಬಟ್ ಕೆಲವೊಂದಿಷ್ಟು ಹುಡುಗರು ಹೈಯರ್ ಆರ್ಡರ್ ಕಡೆ ಬೇರೆ ಕಡೆ ಹೋಗ್ತಾರೆ ಅಷ್ಟೇ ಅಂದರೆ ಲೈಕ್ 7ನೇ ಸೀಟ್ ಸಿಕ್ಕಿರ್ತದೆ ಕೆಲವೊಂದಿಷ್ಟು ಹುಡುಗರಿಗೆ ಲೈಕ್ ಯಾವನೋ ಇನ್ನೊಂದು ಸ್ಟೂಡೆಂಟ್ ಆರನೇ ಸೀಟ್ ಸಿಕ್ಕಿರೋ ಹುಡುಗರು ಏನಾಗ್ತದೆ ಅವ್ನು MCC ಹೋಗ್ತಾನೆ ಅಂತ ಅಂದಾಗ 7ನೇ 6ನೇ ಪ್ಲೇಸಿಗೆ ಬರ್ತಾನೆ ಅಂದರೆ ಈ ರೀತಿ ಸ್ವಲ್ಪ ಮೇಜರಾಗಿ ಒಂದು ಮೇ ಬಿ ಒಂದು 5% ಚೇಂಜಸ್ ಆಗೋ ಚಾನ್ಸಸ್ ಇದೆ ಈ ಸರ್ತಿ ಅಷ್ಟೇ ಓಕೆ ಸರಿ ಅದಾದ ತಕ್ಷಣ ರಿಸಲ್ಟ್ ಕೂಡ ಯಾವಾಗ ಬರ್ತಂತ ಹೇಳಿಲ್ಲ ಯಾಕೆ ಹೇಳಿಲ್ಲ ಅಂತಂದರೆ MCC ಅವರು ಯಾವಾಗ ಅನೌನ್ಸ್ಮೆಂಟ್ ಮಾಡ್ತಾರೆ ಅದಾದ ನಂತರ 1 ಅವರ್ ಅಥವಾ 2 ಅವರ್ ಅಥವಾ 1 ಡೇ MCC ರಿಸಲ್ಟ್ ಬಂದಾದ ನಂತರ ಏನು ಮಾಡ್ತಾರೆ ನಮ್ಮ ಕೇದಲ್ಲಿ ಫೈನಲ್ ರಿಸಲ್ಟ್ ಸೆಕೆಂಡ್ ರೌಂಡ್ ಮಾಡ್ತಾರೆ ಆಯಿತಾ ಸರಿ ಫೈನಲ್ ರಿಸಲ್ಟ್ ಬಂದಾದ ನಂತರ ನಿಮಗೆ ಚಾಯ್ಸ್ ಎಂಟ್ರಿನ ಕೊಡ್ತಾರೆ ಗೊತ್ತಿರುವಾಗ ಸೇಮ್ 4 ಚಾಯ್ಸ್ಗಳು ಎಲ್ಲ ಪ್ರತಿ ರೌಂಡ್ಗೂ ಇರ್ತಿತ್ತು ಪ್ರತಿ ವರ್ಷ ಬಟ್ ಈ ಸರ್ತಿ ನಿಮಗೆ ಈವನ್ ಫಸ್ಟ್ ರೌಂಡಲ್ಲೂ ಕೂಡ 4 ಚಾಯ್ಸಸ್ ಕೊಟ್ಟಿದ್ರು ಬಟ್ ಈ ಸರ್ತಿ ಮೇಜರಾಗಿ ಸ್ವಲ್ಪ ಚೇಂಜಸ್ ಮಾಡಿರೋದು ಚಾಯ್ಸ್ 1 ಆ್ಯಂಡ್ ಚಾಯ್ಸ್ 4 ಮಾತ್ರ ಈ ಸರ್ತಿ ಇರ್ತವೆ ಮೀನ್ಸ್ ಒಂದು ಅಡ್ಮಿಷನ್ ಆಗಬೇಕು ಇಲ್ಲ ಕೇಂದ್ರ ಎಕ್ಸಿಟ್ ಆಗಬೇಕು ಇಲ್ಲ ನಾನು ಓಲ್ಡ್ ಇಟ್ಕೊಂಡು ಹೋಗ್ತೀನಿ ಅಥವಾ ಸಿಕ್ಕಿರೋ ಸೀಟ್ ಕ್ಯಾನ್ಸಲ್ ಮಾಡ್ಕೋಬೇಕು ಅನ್ನೋಂಗೆ ಈ ಸರ್ತಿ ಅವಕಾಶ ಇಲ್ಲ ಓಕೆ ಯಾಕೆ ಈ ರೀತಿ ಮಾಡಿದರು ಅವ್ರು ಮೇಜರಾಗಿ ಸೆಕೆಂಡ್ ರೌಂಡ್ಗೆ ಕಂಪ್ಲೀಟಾಗಿ ಅಡ್ಮಿಷನ್ ಮಾಡಿಸ್ಬೇಕು ಎಲ್ಲ ಒಂದು ಹುಡುಗರದಂಥ ಒಂದು ಉದ್ದೇಶ ಇಟ್ಕೊಂಡು ಏನು ಮಾಡಿದರೆ ಚಾಯ್ಸ್ 2 ಮತ್ತು ಚಾಯ್ಸ್ 3 ಆಯ್ಕೆ ಲಭ್ಯ ಇರೋದಿಲ್ಲ ಅವರೇ ಹೇಳ್ತಿದ್ದಾರೆ ಆ್ಯಂಡ್ ಚಾಯ್ಸ್ 1 ಮಾಡಿದರೂ ಸಹಿತ ನೀವು ಅಡ್ಮಿಷನ್ ಆಗಬೇಕು ನಾನು ಎಷ್ಟು ಬೇರೆ ಒಂದು ಕಾಲೇಜು ಕೂಡ ಟ್ರೈ ಮಾಡ್ತೀನಿ ಅಂತಂದರೆ ಕಡೆಯಿಂದ ಕೆಲವೊಂದಿಷ್ಟು ಒಪ್ಪಂದಗಳು ಅಥವಾ ಷರತ್ತುಗಳು ಇಂಥವು ಅದನ್ನೆಲ್ಲನೂ ಕೂಡ ಅಂದರೆ ಅಪ್ಗ್ರೇಡಿಂಗ್ ಅಂತ ಕರಿತೀವಿ ಇದನ್ನು ಅಪ್ಗ್ರೇಡಿಂಗ್ ಹೋಗ್ತಾರೆ ಅಂತಂದರೆ ಕೆಲವೊಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗೆ ನೀವೆಲ್ಲನೂ ಕೂಡ ಕಡೆಯಿಂದ ಒಪ್ಪಂದ ಮಾಡಿಕೊಂಡು ಅಪ್ಗ್ರೇಡಿಂಗ್ ಹೋಗ್ಬೋದು ಬಟ್ ಚಾಯ್ಸ್ 3 ಅಂತೂ ಕಂಪ್ಲೀಟಾಗಿ ತೆಗ್ದಂಗೆ ಅಂದರೆ ಸೀಟ್ ಸಿಕ್ಕಿರೋ ಕ್ಯಾನ್ಸಲ್ ಬೇಡಪ್ಪ ಅನ್ನೋಂಗಿಲ್ಲ ಓಕೆ ಸರಿ ಇದು ಎಷ್ಟು ಎಲ್ಲನೂ ಕೂಡ ಇದೆ ಸದ್ಯಕ್ಕೆ ಏನೂ ಕೂಡ ಕೆಲಸ ಇಲ್ಲ ನಿಮ್ಮದು ಇವತ್ತು ಮತ್ತು ನಾಳೆನೂ ಕೂಡ ಏನೂ ಇಲ್ಲ ನಾಡಿದ ರಿಸಲ್ಟ್ ಬರ್ತದೆ ಅದು ನೋಡ್ಕೊಂಡು ನಿಮಗೆ ಅಡ್ಮಿಷನ್ ಆಗಬೇಕಾ ಬೇಡ ಅಂತ ಡಿಸೈಡ್ ಮಾಡೋರು ನೀವು ಆ್ಯಂಡ್ ಆದಷ್ಟು ಎಲ್ಲರೂ ಕೂಡ ಅಡ್ಮಿಷನ್ ಆಗಲೇಬೇಕು ಯಾಕಂದ್ರೆ ಇಲ್ಲ ಕೇಂದ್ರ ಎಕ್ಸಿಟ್ ಆಗಬೇಕಾಗ್ತದೆ ಸೊ ಚಾಯ್ಸ್ 2 ಕಡೆ ಹೋಲ್ಡ್ ಇಟ್ಕೊಂಡು ಹೋಗ್ತೀನಿ ಅಥವಾ ಸಿಕ್ಕಿರೋ ಕಾಲೇಜ್ ಬೇಡ ಅನ್ನೋಂಗಿಲ್ಲ ಸೊ ಹಂಗೆ ಅಡ್ಮಿಷನ್ ಮಾಡ್ಕೊತೀನಿ ಅಂತಂದರೆ ದುಡ್ಡು ರೆಡಿ ಇಟ್ಕೋಬೇಕು ಅಮೌಂಟ್ ನೋಡಿ ಎಲ್ಲನೂ ಕೂಡ ಒಮ್ಮೆಲೆ ಕಟ್ಟಬೇಕಾಗ್ತದೆ ಯಾಕಂದರೆ ಇದು ಕೇದಲ್ಲಿ ಕೆಲವೊಂದಿಷ್ಟು ಹುಡುಗರು ಆನ್ಲೈನು ಕೂಡ ಇರ್ತದೆ ಆ್ಯಂಡ್ ಆಫ್ಲೈನು ಕೂಡ ಇರ್ತದೆ ಬೆಟರ್ ದೊಡ್ಡ ಅಮೌಂಟ್ ಆಫ್ಲೈನೇ ಕೊಡೋದು ಚಲೋ ಬ್ಯಾಂಕಿಗೆ ಕೊಡೋದು ಬಟ್ ಆನ್ಲೈನ್ ಕೆಲವೊಂದಿಷ್ಟು SC ಸ್ಟೂಡೆಂಟ್ಗೆ ಓಕೆ ಎಸ್ಪೆಷಲಿ SC ಸ್ಟೂಡೆಂಟ್ಗೆ ನಿಮಗೆ ಕೆಲವೊಂದಿಷ್ಟು ಕೋರ್ಸ್ಗಳು ಲೈಕ್ ಎಕ್ಸಾಂಪಲ್ ಈಗ MBBS ಅಂತ ಕೋರ್ಸು ಮತ್ತೀಗ ಇಂಜಿನಿಯರಿಂಗ್ ಅಂತ ಕೋರ್ಸಸ್ಗಳು ಬಂದರೆ ಅಥವಾ ಲೈಕ್ BS ನರ್ಸಿಂಗ್ ಅಂತ ಕೋರ್ಸಸ್ ತೊಗೊಂಡ್ರೆ ಕೇವಲ 10 ತೋರಿಸ್ತಾ ಇರ್ತದೆ ಸದ್ಯಕ್ಕಲ್ಲಿ ಅದೇ 10 ರೂಪಾಯಿ ಕಟ್ಬಿಟ್ಟು ರಿಮೈನಿಂಗ್ ಅಮೌಂಟ್ ಎಲ್ಲನೂ ಕೂಡ ಏನು ಮಾಡಬೇಕು ಕಾಲೇಜ್ಗೆ ಹೋಗಿ ಕಟ್ಟಬೇಕು ಆಯಿತಾ ಸೊ ಇಲ್ಲ ಲೈಕ್ ನಾನು ಜನರಲ್ ಸ್ಟೂಡೆಂಟ್ ಇದ್ದೀನಿ ನಾನು ಇಂಜಿನಿಯರಿಂಗ್ ಮಾಡ್ತಾಯಿದ್ದೀನಿ ಅಂಥ ಒಂದು ಸ್ಟೂಡೆಂಟ್ ಏನು ಮಾಡಬೇಕಂತಂದರೆ ನೀವೆಲ್ಲನೂ ಕೂಡ 1 ಲಕ್ಷ ರೂಪಾಯಿಗಿಂತ ಮೇಲ್ಪಟ್ಟ ಅಮೌಂಟ್ ಎಲ್ಲನೂ ಕೂಡ ಬ್ಯಾಂಕಿಗೆ ದುಡ್ಡು ಕಟ್ಟಿಬಿಟ್ಟು ಅಡ್ಮಿಷನ್ ಆಗಬೇಕು ಅಡ್ಮಿಷನ್ ಆಗಲೇಬೇಕು ನೀವು ಅಡ್ಮಿಷನ್ ಆದ ನಂತರ ಬೇಕಾದ್ರೆ ಅಪ್ಗ್ರೇಡಿಂಗ್ ಹೋಗ್ಬೇಕಂತಂದರೆ ಕಡೆಯಿಂದ ನೀವು ಮತ್ತೆ ಹೇಳ್ತಾರೆ ಸಪ್ರೇಟ್ ಯಾವ ರೀತಿ ಮಾಡೋದು ಏನಂತ ಅದನ್ನ ಬೇಕಾದ್ರೆ ನಿಮ್ಗೆ ಹೇಳ್ತೀನಿ ಅವಾಗ ಸರಿ ಸದ್ಯಕ್ಕೆ ಇರ್ತಕ್ಕಂಥ ಅಪ್ಡೇಟ್ಸ್ ಇಷ್ಟೇ 29ಗೆ ರಿಸಲ್ಟ್ ಬರ್ತದೆ ಅದಾದ ತಕ್ಷಣ ಏನು ಮಾಡ್ಬೇಕು ಹೇಳ್ತೀನಿ ಅಲ್ಲಿವರೆಗೂ ಚೆನ್ನಾಗಿ ನೋಡ್ತಾರೆ ಸರಿ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಕಮೆಂಟ್ ಬಾಕ್ಸಲ್ಲಿ ಹಾಕಿರಿ ಅದ್ರ ಬಗ್ಗೆ ಕೂಡ ವೀಡಿಯೋಸ್ ಮಾಡೋಣ ಸರಿ ಥ್ಯಾಂಕ್ ಯು ಅವನಷ್ಟೇ ಬಾಯ್